ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಆನೇಕಲ್ನಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಲು ಹೊರಟಿರುವಂತಹ ಈ ಎರಡನೇ ಕ್ರಿಕೆಟ್ ಸ್ಟೇಡಿಯಂ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಸೂಕ್ಷ್ಮ ಅರಣ್ಯ ಪ್ರದೇಶದ ಸಮೀಪವೇ ಹೊಸ ಕ್ರೀಡಾಂಗಣ ಸ್ಥಾಪನೆಗೆ ಇವತ್ತು ಶಂಕುಸ್ಥಾಪನೆ ಕೂಡ ನೆರವೇರಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಇಂದು ಎರಡನೇ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಯಾಕಿ ತರಾತುರಿ? ಬೆಂಗಳೂರಿಗೆ ಮತ್ತೊಂದು ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ ಬೇಕು ಎಂಬ ಕ್ರಿಕೆಟ್ ಪ್ರೇಮಿಗಳ ಕೂಗಿಗೆ ಸರ್ಕಾರ ಕಿವಿ ಕೊಟ್ಟಿದೆ. ಆನೇಕಲ್ ಬಳಿಯ ಸೂರ್ಯನಗರದಲ್ಲಿ 80,000 ಆಸನಗಳ ದೇಶದ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮಾಡಲು ಹೊರಟಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಡಿಯಂಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ 100 ಎಕರೆಯಲ್ಲಿ ಅಂದಾಜು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣ ತಲೆ ಎತ್ತಲಿದೆ. ಆದರೆ ಈ ಕ್ರೀಡಾಂಗಣ ನಿರ್ಮಾಣದಿಂದ ಪರಿಸರ ನಾಶದ ಜೊತೆಗೆ ಪ್ರಾಣಿಗಳಿಗೆ ತೊಂದರೆ ಆಗಲಿದೆ. ಜೊತೆಗೆ ಭೂ ಮಾಫಿಯಾದ ಹಾವಳಿ ಹೆಚ್ಚಾಗಲಿದೆ ಅನ್ನೋದು ಸ್ಥಳೀಯರ ಆತಂಕ ಹೆಚ್ಚಾಗಿದ್ದು, ಸರ್ಕಾರದ ಈ ಕ್ರಮಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು 2016ರಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ 268 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಸೂಕ್ಷ್ಮ ಪರಿಸರ ವಲಯ ಅಂತ ಅಧಿಸೂಚನೆ ಹೊರಡಿಸಲಾಗಿದ್ದು, ಆದರೆ 2020ರಲ್ಲಿ ಈ ವ್ಯಾಪ್ತಿಯನ್ನ 168 ಚದರ ಕಿಲೋಮೀಟರ್ಗೆ ಇಳಿಸಲಾಗಿದೆ. ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಕ್ವಾರಿ, ರಿಯಲ್ ಎಸ್ಟೇಟ್ ಹಾಗೂ ರೆಸಾರ್ಟ್ಗಳು ತಲೆ ಎತ್ತಿವೆ. 2016ರಲ್ಲಿ ನೋಟಿಫೈ ಮಾಡ್ದಂಗೆ ಅದನ್ನ 168 ಸ್ಕ್ವೇರ್ ಕಿಲೋಮೀಟರ್ಗೆ ತರಬಾರ್ದು. ಅದ್ರ ಜೊತೆಗೆ ಈಗಾಗಲೇ ಅಲ್ಲೆಲ್ಲ ಏನೆಲ್ಲ ಕ್ರಷರ್ಗಳು ಮತ್ತೆ ಬೇರೆ ಬೇರೆ ರೆಸಾರ್ಟ್ಗಳು, ಸ್ಪಾಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲವೂ ತಲೆ ಎತ್ತಿದ್ದಾವೆ. ಇವೆಲ್ಲದರಿಂದ ಅಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಕೂಡಲೇ ಇದನ್ನೆಲ್ಲವನ್ನ ನಿಲ್ಲಿಸಬೇಕು. ಇಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಸರದ ಮೇಲೆ ಶೋಷಣೆ ಅಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಶಿಫಾರಸ್ ಮಾಡಿದೆ. ಒಂದ್ ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೇಸ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನಾದ್ರೂ ಆ ಕೇಸು ಇಲ್ಲ ಇದು ವನ್ಯಜೀವಿಗಳ ಪರವಾಗಿ ಆಗಿ ಅಲ್ಲಿ ಏನಾದ್ರೂ ಇದು ಇಲ್ಲ ಈಕೋ ಝೋನ್ನ 268 ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಅದನ್ನೇ ರೀಸ್ಟೋರ್ ಮಾಡಬೇಕು ಅಂತ ಅನ್ನುವಂಥ ಒಂದೇನಾದ್ರೂ ತೀರ್ಪನ್ನು ಕೊಟ್ಟರೆ ಈ 1,000 ಕೋಟಿಯನ್ನು ಯಾರ ದುಡ್ಡಲ್ಲಿ ನೀವು ಮಾಡಿದ್ರಿ? ಸಿದ್ದರಾಮಯ್ಯನವರಾಗ ನೀವು 1,000 ಕೋಟಿ ರೂಪಾಯಿಗಳನ್ನ ನೀವು ಸರ್ಕಾರಕ್ಕೆ ಕೊಟ್ಕೊಡ್ತೀರಾ? ಸೂಕ್ಷ್ಮ ಪರಿಸರ ವಲಯ ವ್ಯಾಪ್ತಿಯನ್ನ ಕಡಿಮೆ ಮಾಡಿರೋದನ್ನ ಪ್ರಶ್ನಿಸಿ ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಈ ವಿಚಾರ ಕೋರ್ಟ್ ಅಂಗಳದಲ್ಲಿದೆ. ಕನಿಷ್ಠ ಕೋರ್ಟ್ ಆದೇಶ ಬರೋವರೆಗಾದ್ರೂ ಸರ್ಕಾರ ಕಾಯಬಹುದಿತ್ತು ಅನ್ನೋದು ವಕೀಲರ ವಾದ. ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಪೆಂಡಿಂಗ್ ಇದೆ. ಇಟ್ ಇಸ್ ಸಬ್ಜುಡೀಸ್ ಅಂತ, ಒಂದು ಕಾನೂನ ಪ್ರಕಾರ ಸಬ್ಜುಡೀಸ್ ಅಂತ ಹೇಳ್ತಾರೆ. ಆಲ್ರೆಡಿ ಒಂದು ಕೇಸ್ ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಒಂದು ಇಕೋ ಸೆನ್ಸಿಟಿವ್ ಝೋನ್ ಏನಿದೆ ಅದರಲ್ಲಿ ಎಲಿಫೆಂಟ್ ಕಾರಿಡಾರ್ಸ್ಗಳು ಬರ್ತವೆ. ತುಮಕೂರು ಸಮೀಪ ಕ್ರಿಕೆಟ್ ಸ್ಟೇಡಿಯಂ ಮಾಡಲಿ. ಸ್ಟೇಡಿಯಂ ಮಾಡೋದು ಗೃಹ ಮಂಡಳಿ ಕೆಲಸ ಅಲ್ಲ. ಇನ್ನು ಈ ಸ್ಟೇಡಿಯಂ ನಿರ್ಮಾಣಕ್ಕೆ ಬಿಜೆಪಿಯು ಕೂಡ ವಿರೋಧ ವ್ಯಕ್ತಪಡಿಸಿದೆ. ಕ್ರೀಡಾಂಗಣ ಮಾಡೋಕೆ ಬೇರೆ ಕಡೆ ಜಾಗ ಇದೆ, ಸ್ಟೇಡಿಯಂ ಮಾಡೋದು ಗೃಹ ಮಂಡಳಿ ಕೆಲಸ ಅಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಗಳೂರು ತಮಿಳುನಾಡಿಗೆ ಬಾರ್ಡರ್ ನಲ್ಲಿದೆ. ಆಕ್ಚುಲಿ ನಾವು ಉತ್ತರ ಕರ್ನಾಟಕದ ಕಡೆಗೆ ಹೋಗಬೇಕು. ಅಲ್ಲಿನ ಜನರಿಗೆ ಅವಕಾಶಗಳು ಅವಶ್ಯಕತೆಗಳು ಇಲ್ವಾ? ಅವರು ಅದನ್ನು ನಾವು ನೀಗಿಸಬಾರ್ದ? ಯಾಕೆ ಈ ಕಡೆ ಮೂಲೆಗೆ ಹೋಗ್ತಾ ಇದ್ದೀವಿ ನಾವು? KHB ಕೆಲಸ ಅಲ್ಲ, ವಸತಿ ನಿರ್ಮಾಣ ಮಾಡೋದು ಮಾತ್ರ ಅವ್ರ ಕೆಲಸ. ಅವ್ರು ಮಾಡ್ಲಿ, ಸರ್ಕಾರ ಏನ್ ಮಾಡಬಹುದು? ಇದನ್ನೆಲ್ಲ ಮಾಡಬಹುದು, ಮಾಡ್ಲಿ, ಸರ್ಕಾರ ಮಾಡ್ಲಿ. ಅದನ್ನ ರೈತರಿಂದ ತಗೊಂಡಿರ್ತಕ್ಕಂಥ ಜಮೀನು ವಸತಿಗೆ ನೀವು ವಸತಿ ಮಾಡಲಿಲ್ಲ ಅಂದ್ರೆ ಆ ಜಮೀನನ್ನ ವಾಪಸ್ ಕೊಡಿ ರೈತರಿಗೆ. ಸ್ಟೇಡಿಯಂ ಬಗ್ಗೆ ಕ್ರೀಡಾಪಟುಗಳು ಹೇಳೋದೇನು? ಯಾರಿಗೂ ಅನ್ಯಾಯವಾಗದಂತೆ ನಿರ್ಮಿಸಲಿ. ಒಂದು ಒಳ್ಳೆ ಕೆಲಸ ಆಗ್ತಾ ಇರೋ ನಿಟ್ಟಿನಿಂದ ಎಲ್ಲರೂ ಇದಕ್ಕೆ ಒಂದು ಶುಭ ಕೋರಿ ಇದೊಂದು ಯಶಸ್ವಿ ಆಗಲಿ. ಅಂದರೆ ಮುಂದಕ್ಕೆ ಅಡೆತಡೆಗಳು ಬರ್ತಾ ಇದೆ, ಅಡೆತಡೆಗಳನ್ನ ನಿಭಾಯಿಸೋಕ್ಕೆ ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅದೇ ರೀತಿ ಇವಾಗ ಎಲ್ಲರೂ ಇದ್ದಾರೆ. ನಾನು ಒಂದು ವಿಶ್ ಮಾಡೋದೇನೆಂದರೆ ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಶುಭ ಕೋರ್ತೀನಿ. ರೈತರದ್ದು ಒಂದು ಜಮೀನನ್ನು ಇವತ್ತು ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅದಕ್ಕೊಂದು ಕಾಂಪನ್ಸೇಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ. ರೈತರು ಪರಿಸರವಾದಿಗಳ ವಿರೋಧದ ಬಗ್ಗೆ ಅರಣ್ಯ ಸಚಿವರನ್ನ ಕೇಳಿದ್ರೆ ಅವರು ಕೊಡೋ ಸಮರ್ಥನೆ ಇದು. ನನ್ನ ಮಾಹಿತಿ ಪ್ರಕಾರ ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಗೇನು ಮಾಹಿತಿ ಕೊಟ್ಟಿದ್ದಾರೆ ಅದು ಬಫರ್ ಝೋನ್ ಅಲ್ಲಿ ಬರೋದಿಲ್ಲ. 1 ಕಿಲೋಮೀಟರ್ಗಿಂತ ದೂರದಲ್ಲಿದೆ. ಈಗ ಬನ್ನೇರುಘಟ್ಟ AZ ಝೋನ್ ಏನಿದೆ, ಸರ್ವೋಚ್ಚ ನ್ಯಾಯಾಲಯದ ಒಂದು CEC ಅವರು ಬಂದು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಅವರು ವರದಿ ಕೊಡ್ತಾ ಇದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ಹೊರತುಪಡಿಸಿ
ಬೇರೆ ಪ್ರಕರಣ ಇದೆ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತದೆ ಅದರ ಮೇಲೆ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಪರಿಸರವಾದಿಗಳು ಸ್ಥಳೀಯ ರೈತರ ವಿರೋಧ, ಅದಕ್ಕೆ ಸರ್ಕಾರದ ಸಮರ್ಥನೆ ಏನೇ ಇರಲಿ, ಆದರೆ ಕೋರ್ಟ್ನಲ್ಲಿ ಅತಿ ಮುಖ್ಯ ವಿಚಾರ ಇರುವ ಸರ್ಕಾರ ಆದೇಶ ಬರೋವರೆಗಾದ್ರೂ ಕಾಯಬಹುದಿತ್ತು. ರಾಜ್ಯ ಸರ್ಕಾರದ ಈ ತರಾತುರಿಯೇ ಮತ್ತಷ್ಟು ಅನುಮಾನ ಮೂಡಿಸುತ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಆನೇಕಲ್ನಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಲು ಹೊರಟಿರುವಂತಹ ಈ 2ನೇ ಕ್ರಿಕೆಟ್ ಸ್ಟೇಡಿಯಂ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಸೂಕ್ಷ್ಮ ಅರಣ್ಯ ಪ್ರದೇಶದ ಸಮೀಪವೇ ಹೊಸ ಕ್ರೀಡಾಂಗಣ ಸ್ಥಾಪನೆಗೆ ಇವತ್ತು ಶಂಕುಸ್ಥಾಪನೆ ಕೂಡ ನೆರವೇರಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಇಂದು 2ನೇ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಯಾಕಿ ತರಾತುರಿ? ಬೆಂಗಳೂರಿಗೆ ಮತ್ತೊಂದು ಬೃಹತ್ ಕ್ರಿಕೆಟ್ ಕ್ರೀಡಾಂಗಣ ಬೇಕು ಎಂಬ ಕ್ರಿಕೆಟ್ ಪ್ರೇಮಿಗಳ ಕೂಗಿಗೆ ಸರ್ಕಾರ ಕಿವಿ ಕೊಟ್ಟಿದೆ. ಆನೇಕಲ್ ಬಳಿಯ ಸೂರ್ಯನಗರದಲ್ಲಿ 80,000 ಆಸನಗಳ ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮಾಡಲು ಹೊರಟಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಈ ಸ್ಟೇಡಿಯಂಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ 100 ಎಕರೆಯಲ್ಲಿ ಅಂದಾಜು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣ ತಲೆ ಎತ್ತಲಿದೆ. ಆದರೆ ಈ ಕ್ರೀಡಾಂಗಣ ನಿರ್ಮಾಣದಿಂದ ಪರಿಸರ ನಾಶದ ಜೊತೆಗೆ ಪ್ರಾಣಿಗಳಿಗೆ ತೊಂದರೆ ಆಗಲಿದೆ. ಜೊತೆಗೆ ಭೂ ಮಾಫಿಯಾದ ಹಾವಳಿ ಹೆಚ್ಚಾಗಲಿದೆ ಅನ್ನೋದು ಸ್ಥಳೀಯರ ಆತಂಕ ಹೆಚ್ಚಾಗಿದ್ದು, ಸರ್ಕಾರದ ಈ ಕ್ರಮಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು 2016ರಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಸುತ್ತಲಿನ 268 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಸೂಕ್ಷ್ಮ ಪರಿಸರ ವಲಯ ಅಂತ ಅಧಿಸೂಚನೆ ಹೊರಡಿಸಲಾಗಿದ್ದು, ಆದರೆ 2020ರಲ್ಲಿ ಈ ವ್ಯಾಪ್ತಿಯನ್ನ 168 ಚದರ ಕಿಲೋಮೀಟರ್ಗೆ ಇಳಿಸಲಾಗಿದೆ. ಈ ಪ್ರದೇಶದಲ್ಲಿ ವ್ಯಾಪಕವಾಗಿ ಕ್ವಾರಿ, ರಿಯಲ್ ಎಸ್ಟೇಟ್ ಹಾಗೂ ರೆಸಾರ್ಟ್ಗಳು ತಲೆ ಎತ್ತಿವೆ. 2016ರಲ್ಲಿ ನೋಟಿಫೈ ಮಾಡ್ದಂಗೆ ಅದನ್ನ 168 ಸ್ಕ್ವೇರ್ ಕಿಲೋಮೀಟರ್ಗೆ ತರಬಾರ್ದು. ಅದ್ರ ಜೊತೆಗೆ ಈಗಾಗಲೇ ಅಲ್ಲೆಲ್ಲ ಏನೆಲ್ಲ ಕ್ರಷರ್ಗಳು ಮತ್ತೆ ಬೇರೆ ಬೇರೆ ರೆಸಾರ್ಟ್ಗಳು, ಸ್ಪಾಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲವೂ ತಲೆ ಎತ್ತಿದ್ದಾವೆ. ಇವೆಲ್ಲದರಿಂದ ಅಲ್ಲಿ ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ವನ್ಯಜೀವಿಗಳು ನಾಶ ಆಗ್ತಾ ಇದ್ದಾವೆ. ಹಾಗಾಗಿ ಕೂಡಲೇ ಇದನ್ನೆಲ್ಲವನ್ನ ನಿಲ್ಲಿಸಬೇಕು. ಇಲ್ಲಿ ಬಹಳ ದೊಡ್ಡ ಮಟ್ಟದ ಪರಿಸರದ ಮೇಲೆ ಶೋಷಣೆ ಅಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಸೆಂಟ್ರಲ್ ಎಂಪವರ್ಮೆಂಟ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಶಿಫಾರಸ್ ಮಾಡಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಕೇಸ್ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಏನಾದ್ರೂ ಆ ಕೇಸು ಇಲ್ಲ ಇದು ವನ್ಯಜೀವಿಗಳ ಪರವಾಗಿ ಆಗಿ ಅಲ್ಲೇನಾದ್ರೂ ಇದು ಇಲ್ಲ ಈಕೋ ಝೋನನ್ನ 268 ಸ್ಕ್ವೇರ್ ಕಿಲೋಮೀಟರ್ ಏನಿದೆ ಅದನ್ನೇ ರೀಸ್ಟೋರ್ ಮಾಡಬೇಕು ಅಂತ ಅನ್ನುವಂಥ ಒಂದೇನಾದರೂ ತೀರ್ಪನ್ನು ಕೊಟ್ಟರೆ ಈ 1,000 ಕೋಟಿಯನ್ನು ಯಾರ ದುಡ್ಡಲ್ಲಿ ನೀವು ಮಾಡಿದ್ರಿ? ಸಿದ್ದರಾಮಯ್ಯನವರೇ, ಆಗ ನೀವು 1,000 ಕೋಟಿ ರೂಪಾಯಿಗಳನ್ನ ನೀವು ಸರ್ಕಾರಕ್ಕೆ ಕೊಟ್ಕೊಡ್ತೀರಾ? ಸೂಕ್ಷ್ಮ ಪರಿಸರ ವಲಯ ವ್ಯಾಪ್ತಿಯನ್ನ ಕಡಿಮೆ ಮಾಡಿರೋದನ್ನ ಪ್ರಶ್ನಿಸಿ ಪರಿಸರವಾದಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಈ ವಿಚಾರ ಕೋರ್ಟ್ ಅಂಗಳದಲ್ಲಿದೆ. ಕನಿಷ್ಠ ಕೋರ್ಟ್ ಆದೇಶ ಬರೋವರೆಗಾದ್ರೂ ಸರ್ಕಾರ ಕಾಯಬಹುದಿತ್ತು ಅನ್ನೋದು ವಕೀಲರ ವಾದ. ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಪೆಂಡಿಂಗ್ ಇದೆ. ಇಟ್ ಇಸ್ ಸಬ್ಜುಡೀಸ್ ಅಂತ ಒಂದು ಕಾನೂನ ಪ್ರಕಾರ ಸಬ್ಜುಡೀಸ್ ಅಂತ ಹೇಳ್ತಾರೆ. ಆಲ್ರೆಡಿ ಒಂದು ಕೇಸ್ ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಒಂದು ಇಕೋ ಸೆನ್ಸಿಟಿವ್ ಝೋನ್ ಏನಿದೆ ಅದರಲ್ಲಿ ಎಲಿಫೆಂಟ್ ಕಾರಿಡಾರ್ಸ್ಗಳು ಬರ್ತವೆ. ತುಮಕೂರು ಸಮೀಪ ಕ್ರಿಕೆಟ್ ಸ್ಟೇಡಿಯಂ ಮಾಡಲಿ. ಸ್ಟೇಡಿಯಂ ಮಾಡೋದು ಗೃಹ ಮಂಡಳಿ ಕೆಲಸ ಅಲ್ಲ. ಇನ್ನು ಈ ಸ್ಟೇಡಿಯಂ ನಿರ್ಮಾಣಕ್ಕೆ ಬಿಜೆಪಿಯು ಕೂಡ ವಿರೋಧ ವ್ಯಕ್ತಪಡಿಸಿದೆ. ಕ್ರೀಡಾಂಗಣ ಮಾಡೋಕೆ ಬೇರೆ ಕಡೆ ಜಾಗ